ಬೆಂಗಳೂರು ಅಭಿವೃದ್ಧಿ ಖಾತೆಗಾಗಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರಾ ರಾಮಲಿಂಗಾರೆಡ್ಡಿ ಅಥವಾ ನಿಜಕ್ಕೂ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡಲ್ಲ ಅಂತ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರಾ? ಬೆಂಗಳೂರು ಅಭಿವೃದ್ಧಿ ಖಾತೆಗಾಗಿ ಬ್ಲಾಕ್ ಮೇಲ್ ಏನಾದ್ರೂ ಮಾಡ್ತಾ ಇದ್ದಾರಾ ರಾಮಲಿಂಗಾರೆಡ್ಡಿ ಹೈಕಮಾಂಡ್ಗೆ ಅಥವಾ ನಿಜಕ್ಕೂ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡಲು ರೆಡ್ಡಿ ಒಪ್ತಿಲ್ವಾ? ಆತ್ಮಸಾಕ್ಷಿ ವಿರುದ್ಧವಾಗಿ ಅಂತ ಅಂದ್ರೆ ಬಾಣ ಬಿಟ್ಟು ಡಿಕೆ ಸರ್ಕಾರಕ್ಕೆ ಮುಜುಗರ ತಂದ ರೆಡ್ಡಿ. ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯ ಶಾಸಕ ರಾಮಲಿಂಗಾರೆಡ್ಡಿ. ಕಾಂಗ್ರೆಸ್ ಪಕ್ಷಕ್ಕೆ ರಾಮಲಿಂಗಾರೆಡ್ಡಿ ಎದ್ದು 5 ದಶಕಗಳ ನಿಯತ್ತು. ರಾಮಲಿಂಗಾರೆಡ್ಡಿಗೆ ಸೂಕ್ತ ಗೌರವ ಕೊಡಲಿಲ್ವಾ ಸಿಎಂ ಡಿಕೆಶಿ? ರೆಡ್ಡಿ ರಾಜೀನಾಮೆ ಹಿಂದೆ ಕಾಣದ ಕೈಗಳು ಇವೆಯಾ? ಏನ್ ನಡೀತಾ ಇದೆ ಪಕ್ಷದಲ್ಲಿ? ಏನಾಗ್ತಾ ಇದೆ ಬೆಳವಣಿಗೆ? ಬೆಂಗಳೂರು ಅಭಿವೃದ್ಧಿ ಖಾತೆಗಾಗಿ ಬ್ಲಾಕ್ ಮೇಲ್ ಏನಾದ್ರೂ ಮಾಡ್ತಿದ್ದಾರಾ ರೆಡ್ಡಿ? 8 ಬಾರಿ ನಾನು ಗೆದ್ದಿದ್ದೀನಿ, 8 ಬಾರಿ ನಾನು ಶಾಸಕನಾಗಿದ್ದೀನಿ ಅಂತ ಹೇಳುವಂತ ರಾಮಲಿಂಗಾರೆಡ್ಡಿ, 53 ವರ್ಷದ ಅನುಭವ ನನಗೆ ರಾಜಕೀಯದಲ್ಲಿ ಅಂತ ಹೇಳುವಂತಹ ರಾಮಲಿಂಗಾರೆಡ್ಡಿ ದಿಢೀರಂತ ಈ ನಿರ್ಧಾರ ನಿಜಕ್ಕೂ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಈ ನಿರ್ಧಾರವನ್ನ ತೆಗೆದುಕೊಂಡ್ರ. ಬಟ್ ದಿಢೀರಂತ ಈ ಒಂದು ರಾಜೀನಾಮೆ ಅವರು ನಡೆಯಲ್ಲಿ ನಮಗೆ ಕಾಣಿಸ್ತಾ ಇದೆ, ಅವರ ಅಸಮಾಧಾನ, ಅವರ ಬೇಸರ, ಅವರ ಮಾತುಗಳಲ್ಲಿ ಕಾಣಿಸ್ತಾ ಇದೆ ಅವರ ಅಸಮಾಧಾನ, ಬೇಸರ. ಬಟ್ ಹೇಳುವಂಥದ್ದು ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಯಾರ ಮೇಲೆ ಕೋಪವೂ ಇಲ್ಲ, ಯಾರ ಮೇಲೆ ಬೇಸರವೂ ಇಲ್ಲ ಅಂತ ಮಾತನಾಡ್ತಾ ಇರುವಂಥದ್ದು. ಬಟ್ ಅವರ ಬೆಂಬಲಿಗರು ಪ್ರೊಟೆಸ್ಟ್ ನೋಡಿ, ಮಾತನಾಡ್ತಾ ಇರುವಂಥ ರೀತಿ ನೋಡಿ, ಡಿಕೆ ಶಿವಕುಮಾರ್ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರು ಪಿತಾಮಹ ಅಂತ ಹೇಳಿದಂತ ಡಿಕೆ ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಯಾಕೆ ಕೊಡ್ಲಿಲ್ಲ? ಯಾಕೆ ಅದಕ್ಕೆ ಹಿನ್ನೆಟನ್ನ ಹಾಕಿದ್ರು? ಬೆಂಗಳೂರಿನ ಅಭಿವೃದ್ಧಿಯಲ್ಲಿ, ಬೆಂಗಳೂರಿನ ಹಿಡಿತದಲ್ಲಿ ರಾಮಲಿಂಗಾರೆಡ್ಡಿಗೆ ಸಾಕಷ್ಟು ಅನುಭವ ಇದೆ. ಯಾವ್ಯಾವ ಏರಿಯಾದಲ್ಲಿ, ಯಾವ್ಯಾವ ನಗರದಲ್ಲಿ ಯಾವ್ಯಾವ ರೀತಿಯಾದಂತಹ ಅಭಿವೃದ್ಧಿಗಳಾಗಬೇಕು, ಯಾವ್ಯಾವ ರೀತಿಯಾಗಿ ಅಲ್ಲಿ ಬದಲಾವಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿಯ ವಿಚಾರಕ್ಕೆ ಕುರಿತಂತೆ ಮಾತನಾಡ್ತಾ ಇದ್ರು. ಬೆಂಗಳೂರು ಪಿತಾಮಹ ಅಂತ ಹೇಳ್ತಾ ಇದ್ರು. ಇಷ್ಟೊಂದು ಅನುಭವ ಇರುವಂತ, ಇಷ್ಟೊಂದು ಹಿಡಿತ ಇರುವಂತ ಆ ಒಂದು ಖಾತೆಯನ್ನ ಯಾಕೆ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡ್ಲಿಲ್ಲ ಅಂತ ಅವರ ಬೆಂಬಲಿಗರ ಅಸಮಾಧಾನ ಒಂದ್ ಕಡೆ. ರಾಮಲಿಂಗಾರೆಡ್ಡಿ ಅವರ ಈ ನಡೆ, ರಾಜೀನಾಮೆಯನ್ನ ಕೊಟ್ಟಂತ ಈ ನಡೆ ಬ್ಲಾಕ್ ಮೇಲ್ ರೀತಿಯಲ್ಲಿ ಏನಾದ್ರೂ ಕನ್ವರ್ಟ್ ಆಗ್ತಾ ಇದೆಯಾ ಅಂತ. ಅಂದ್ರೆ ಹೈಕಮಾಂಡ್ ಕೂಡ ಈಗ ದಿಢೀರಂತ ದೌಡಾಯಿಸಿ ಚರ್ಚೆಯನ್ನ ಮಾಡ್ತಾ ಇರುವಂಥದ್ದು. ಸುರ್ಜೇವಾಲಾ ಡಿಕೆ ಶಿವಕುಮಾರ್ ಚರ್ಚೆ ಆಗ್ತಾ ಇರುವಂಥದ್ದು. ಒಂದು ಕಡೆ ಖಾತೆ ಬದಲಾವಣೆ ಮಾಡಬೇಕು ಅನ್ನುವಂಥ ಚರ್ಚೆ. ಒಬ್ರು ಹೇಳ್ತಾರೆ 12ವರೆಗೆ ಗೊತ್ತಾಗುತ್ತೆ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ. 12ವರೆಗೆ ಏನು ಗೊತ್ತಾಗುತ್ತೆ? ಏನು ಬದಲಾವಣೆ ಆಗುತ್ತೆ? ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಬೈರೇಗೌಡ ಬದಲಾವಣೆ ಏನಾದರೂ ಆಗುತ್ತಾ? ಕೃಷ್ಣ ಬೈರೇಗೌಡರು ಇದಕ್ಕೆ ಒಪ್ಕೊಳ್ತಾರಾ? ಅವರ ಬೆಂಬಲಿಗರು ಸುಮ್ಮನೆ ಇರ್ತಾರ? ಅಲ್ಲಿ ಅಸಮಾಧಾನ ಭುಗಿಲೇಳಲ್ವಾ? ಅಲ್ಲಿ ಪ್ರೊಟೆಸ್ಟ್ಗಳು ಭುಗಿಲೇಳಲ್ವಾ? ಅಲ್ಲಿ ತೊಂದರೆ ಆಗಲ್ಲ ಅನ್ನುವಂಥದ್ದು ಏನು ಗ್ಯಾರಂಟಿ? ಹೀಗೆ ನಾನಾ ತರಹದ ಚರ್ಚೆಗಳಾಗ್ತಾ ಇದೆ. ಬಟ್ ರಾಮಲಿಂಗಾರೆಡ್ಡಿ ಅವರ ಈ ನಡೆ ಕಾಂಗ್ರೆಸ್ ಪಕ್ಷಕ್ಕೆ, ಡಿಕೆ ಶಿವಕುಮಾರ್ ಅವರಿಗೆ ಮುಜುಗರ ತಂದಿರುವಂಥದ್ದು. ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ 3 ದಿನಗಳ ಅದರಲ್ಲಿ ಈ ರೀತಿಯಾದಂತಹ ಬೆಳವಣಿಗೆ ಅಂತ ಅಂದ್ರೆ ನಿಜಕ್ಕೂ ಪಕ್ಷಕ್ಕೆ ಮುಜುಗರ ಅಲ್ವಾ? ಸರ್ಕಾರಕ್ಕೆ ಮುಜುಗರ ಅಲ್ವಾ? ಮುಂದೆ GBA ಎಲೆಕ್ಷನ್ ಇದೆ, ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಒಂದು ಕಡೆ 2028ರ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಬೆಂಬಲಿಗರು ಅಲ್ಲಿ ಎಚ್ಚರಿಕೆಯನ್ನ ಕೊಡ್ತಾರೆ. ಪಕ್ಷೇತರವಾಗಿ ನಿಂತ್ಕೊಳ್ತೀವ್ರಿ, ನಾವು ಯಾವ್ದು ಬೇಡ ಅಂತ ಹೇಳ್ತಾರೆ.